ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಓವೆನ್ನ ಬಳಸ್ತೇನೆ, ಮೈದಾನ ಹಾಕ್ತೇನೆ, ಹೋಮ್ ಮೇಡ್ ಪಿಜ್ಜಾನ ಅಂದರೆ ಹೆಲ್ತಿ ಪಿಜ್ಜಾನ ರೆಡಿ ಮಾಡ್ತಾ ಇದ್ದೀನಿ. ಮನೇಲೇ ಇರುವಂಥ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ನಾನಿಲ್ಲಿ ಪಿಜ್ಜಾನ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪಿಜ್ಜಾನ ವಿತ್ ಚೀಸು, ವಿತೌಟ್ ಚೀಸು ಎರಡೂ ರೀತಿಯ ಪಿಜ್ಜಾನ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎರಡು ವಿಧಾನದಲ್ಲೂ ಹೇಗೆ ಪಿಜ್ಜಾನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೈದಾ ಬದಲು 3-4 ಆಲೂಗೆಡ್ಡೆನ ಸಿಪ್ಪೆ ಹೊಡೆದು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ಹಸಿಮೆಣಸಿನಕಾಯಿನೂ ಕೂಡ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅತಿ ಹೆಚ್ಚು ಮೈದಾ ಸೇವನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಹೆಲ್ತಿಯಾಗಿ ಪಿಜ್ಜಾನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ರುಬ್ಬಿದಂಥ ಆಲೂಗೆಡ್ಡೆ ಪೇಸ್ಟ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಸಣ್ಣ ರವೆ, ಅರ್ಧ ಕಪ್ನಷ್ಟು ಮೊಸರು, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟಿನ ಹದ ಅತಿ ಗಟ್ಟಿನೂ ಇರಬಾರ್ದು, ಅತಿ ತೆಳ್ಳಗೂ ಇರಬಾರ್ದು. ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟನ್ನ 2-3 ನಿಮಿಷ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು 15 ನಿಮಿಷ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಿಜ್ಜಾ ಮೇಲೆ ಹರಡ್ಕೊಳ್ಳೋಕ್ಕೆ ಅತಿ ಕಡಿಮೆ ಪದಾರ್ಥ ಅಂದರೆ ಮನೇಲೇ ಇರುವಂಥ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿನ ನಾನು ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನೂ ಕೂಡ ಹೀಗೆ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಈ ಥರ ಉದ್ದುದ್ದ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ ಸಣ್ಣ ಸ್ಲೈಸ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅಮೂಲ್ ಚೀಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹೀಗೆ ತುರ್ಕೋತಾ ಇದ್ದೀನಿ. ಅಕಸ್ಮಾತ್ ಚೀಸ್ ಇಲ್ಲ ಅಂದರೂ ಪರವಾಗಿಲ್ಲ, ನಾನ್ ಚೀಸು ಕೂಡ ಬಳಸಿ ಪಿಜ್ಜಾನ ಮಾಡ್ಕೋಬೋದು. ಪಿಜ್ಜಾ ಬ್ಯಾಟರು ಸಾಫ್ಟಾಗಿ ಹಾಗೆ ಉಪ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಈನೋನ ಬಳಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಓವೆನ್ನ ಬಳಸ್ತೇನೆ. ಪಿಜ್ಜಾನ ಮಾಡ್ತಾ ಇರೋದ್ರಿಂದ ದೋಸೆ ಹಂಚನ್ನ ಕಾಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಕಾದಂಥ ದೋಸೆ ಹಂಚಿಗೆ ಮಿಕ್ಸ್ ಮಾಡ್ಕೊಂಡಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಏನೂ ಹರಡಕ್ಕೆ ಹೋಗಬಾರ್ದು, ಸುಮಾರಾಗಿ ಲೈಟಾಗೆ ಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ಹದದಲ್ಲಿದ್ದರೆ ಸಾಕು. ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಉಲ್ಟಾ ಮಡಚಿ ಎರಡು ಕಡೆಯೂ ಕೂಡ ಬೇಯಿಸ್ತಾ ಇದ್ದೀನಿ. ಕೆಳಗಡೆ ಬೆಂದಂಥ ಭಾಗಕ್ಕೆ ನಾವೀಗ ಪಿಜ್ಜಾ ಸಾಸ್ನ ಹಾಕ್ತಾಯಿದ್ದೀನಿ. ಸಾಸ್ ಇಲ್ಲದೇನೂ ಕೂಡ ಪಿಜ್ಜಾನ ಮಾಡಿ ತೋರಿಸ್ತೀನಿ. ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹೀಗೆ ಪಿಜ್ಜಾ ಸಾಸ್ನ ಹರಡ್ಕೊಂಡ್ಮೇಲೆ ಅದ್ರ ಮೇಲ್ಗಡೆ ತುರಿದಿಟ್ಕೊಂಡಿದ್ದಂಥ ಚೀಸ್ನೂ ಕೂಡ ಹರಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದಂಥ ತರಕಾರಿಗಳನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಔಟ್ಸೈಡಲ್ಲೆಲ್ಲ ಪಿಜ್ಜಾನ ತಿನ್ನೋದ್ರ ಬದಲು ಈ ರೀತಿ ಮನೇಲಿ ಮಕ್ಳಿಗೂ ಮಾಡಿಕೊಡಿ, ನೀವು ಕೂಡ ತಿನ್ನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಕೂಡ ಇರುತ್ತೆ. ಮನೇಲಿ ಓವೆನ್ ಇಲ್ಲ, ಹೆಂಗಪ್ಪ ಮಾಡೋದು ಅನ್ನೋರು ಈ ರೀತಿ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹೊರಗಡೆ ಸಿಗುವ ಅನ್ಹೆಲ್ದಿ ಮೈದಾನ ಬಳಸ್ಕೊಂಡು ಮಾಡಿರುವ ಪಿಜ್ಜಾಗಿಂತ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮಾಡಿರುವ ಈ ಪಿಜ್ಜಾ ಆರೋಗ್ಯಕ್ಕೂ ಒಳ್ಳೆಯದು, ರುಚಿ ಕೂಡ ಕಡಿಮೆ ಇರುತ್ತೆ. ಎಲ್ಲನೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಒಣಮೆಣ್ಸಿಕಾಯಿನ ನಾನಿಲ್ಲಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಲಿಡ್ನ ಮುಚ್ಚಿ 5-10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ ಕೆಳಗಡೆನೂ ಕೂಡ ಯಾವ ರೀತಿ ನೀಟಾಗಿ ಬೆಂದಿದೆ ಅಂತ. ಇವಾಗ ರೆಡಿ ಆಯಿತು ನೋಡಿ ಹೋಮ್ ಮೇಡ್ ಪಿಜ್ಜಾ ವಿತ್ ಚೀಸ್ ಹಾಕಿರುವಂಥ ಪಿಜ್ಜಾ. ನಾನಿಲ್ಲಿ ಪಿಜ್ಜಾ ಕಟ್ಟರ್ ಇಲ್ಲದಿರೋ ಕಾರಣ ಪಿಜ್ಜಾನ ಪ್ಲೆಸ್ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಹರಡ್ಕೊಂಡಿದ್ದಂಥ ತರಕಾರಿನೂ ಕೂಡ ಬೆಂದಿದೆ. ಚೀಸು ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ವಿತೌಟ್ ಚೀಸ್ ಆ್ಯಂಡ್ ಸಾಸ್ನ ಹಾಕ್ತೇನೆ. ಪಿಜ್ಜಾನ ಮಾಡೋಣ ಬನ್ನಿ. ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡಿಕೊಂಡು ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ಎರಡೂ ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ಪ್ರೆಡ್ ಮಾಡಿದ ತಕ್ಷಣವೇ ಅದರ ಮೇಲ್ಭಾಗಕ್ಕೆ ಹಚ್ಚಿಟ್ಕೊಂಡಿದ್ದಂಥ ತರಕಾರಿಗಳೆಲ್ಲನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದಕ್ಕೆ ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನು ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ವಿತೌಟ್ ಚೀಸು ಸಾಸು ಹಾಕ್ತೇನೆ. ಹೇಗಪ್ಪ ಪಿಜ್ಜಾ ಮಾಡೋದು ಅಂದರೆ ಸೀಕ್ರೆಟ್ ಇದೇನೆ. ಮ್ಯಾಗಿ ಮಸಾಲ ಪೌಡರು, ಮ್ಯಾಗಿಲಿರುತ್ತಲ್ಲ ಮಸಾಲ ಪೌಡರು, ಅದನ್ನು ಕೂಡ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಂಡ ನಂತರ ಇದನ್ನು ಉಲ್ಟಾ ದಬಾಕಿ ಕೂಡ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಹೊರಗಡೆ ಹೋಗಿ ಪಿಜ್ಜಾನ ತಿನ್ನಬೇಕು ಆದರೆ ಹೋಗಿ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಏನಕ್ಕೆ ನಮ್ಮ ಸಣ್ಣ ಪುಟ್ಟ ಆಸೆಗಳನ್ನ ನಾವು ಬಚ್ಚಿಟ್ಕೋಬೇಕು. ಮನೇಲೇ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಹೆಲ್ತಿ ಪಿಜ್ಜಾನ ರೆಡಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಮಾಡಿಕೊಟ್ಟು ನೋಡಿ, ತುಂಬ ಖುಷಿಯಿಂದ ಆಸೆಪಟ್ಟು ತಿಂತಾರೆ.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋನು ಕೊನೆವರೆಗೂ ನೋಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.